ಸಿಪಿ ಯೋಗೇಶ್ವರ್ ರಾಜ್ಯ ಅರಣ್ಯ ಸಚಿವರು ಅದ್ಯಾಕೋ ಏನೋ ಸಚಿವರಾದಾಗಿನಿಂದಲೂ ಯೋಗೇಶ್ವರ್ ವಿವಾದಗಳನ್ನು ಬೆನ್ಗಿಟ್ಕೊಂಡೇ ಬರ್ತಿದ್ದಾರೆ. ಇದೀಗ ಮತ್ತೊಂದು ಆರೋಪವನ್ನು ಸಚಿವರು ಎದುರಿಸುತ್ತಿದ್ದಾರೆ. ಸರ್ಕಾರದ ವತಿಯಿಂದ ಜಮೀನು ಮಂಜೂರು ಮಾಡಲು 4 ಎಕರೆ 38 ಗುಂಟೆ ಅಷ್ಟೇ ಅವಕಾಶವಿದೆ. ಆದರೆ ಚನ್ನಪಟ್ಟಣ ತಾಲೂಕಿನ ಕಣ್ವ ನದಿ ವ್ಯಾಪ್ತಿಯಲ್ಲಿರುವ ಸುಮಾರು 50 ಎಕರೆ ಜಮೀನನ್ನ ಸಚಿವರು ಟಿವಿ ರಾಮೇಗೌಡ ಕುಟುಂಬಕ್ಕೆ ಮಂಜೂರು ಮಾಡಿಸಿದ್ದಾರೆ. ಸಿಪಿ ಯೋಗೇಶ್ವರ್ ರಾಜ್ಯ ಅರಣ್ಯ ಸಚಿವರು ಅದ್ಯಾಕೋ ಏನೋ ಸಚಿವರಾದಾಗಿನಿಂದಲೂ ಯೋಗೇಶ್ವರ್ ವಿವಾದಗಳನ್ನ ಬೆನ್ನಿಗಿಟ್ಕೊಂಡೇ ಬರ್ತಿದ್ದಾರೆ. ಇದೀಗ ಮತ್ತೊಂದು ಆರೋಪವನ್ನ ಸಚಿವರು ಎದುರಿಸ್ತಾ ಇದ್ದಾರೆ. ಸರ್ಕಾರದ ವತಿಯಿಂದ ಜಮೀನು ಮಂಜೂರು ಮಾಡೋದಕ್ಕೆ 4 ಎಕರೆ 38 ಗುಂಟೆ ಅಷ್ಟೇ ಅವಕಾಶವಿದೆ. ಆದರೆ ಚನ್ನಪಟ್ಟಣ ತಾಲೂಕಿನ ಕಣ್ವ ನದಿ ವ್ಯಾಪ್ತಿಯಲ್ಲಿರುವ ಸುಮಾರು 56 ಎಕರೆ ಜಮೀನನ್ನ ಸಚಿವರು ಟಿವಿ ರಾಮೇಗೌಡ ಕುಟುಂಬಕ್ಕೆ ಮಂಜೂರು ಮಾಡಿಸಿದ್ದಾರೆ. 306 ಎಕರೆ ಗೋಮಾಳದಲ್ಲಿ ರಾಮೇಗೌಡ ಕುಟುಂಬಕ್ಕೆ 10-15 ಎಕರೆಯಂತೆ 56 ಎಕರೆಯನ್ನ ಮಂಜೂರು ಮಾಡಿದ್ದಾರೆ. ಜೊತೆಗೆ ಸಾಧನಾ ಸಂಗಮ ವಿದ್ಯಾಸಂಸ್ಥೆಗೆ 10 ಎಕರೆ ನೀಡಲಾಗಿತ್ತು. ಆದರೆ ಅದು ಕೂಡ ಈಗ ಒತ್ತುವರಿಯಾಗಿದೆ. ಅದರ ಪಕ್ಕದಲ್ಲೇ ಸಿನಿಮಾ ನಟರೊಬ್ಬರ ಹೆಸರಿಗೆ 18 ಎಕರೆ ಜಮೀನು ನೀಡಲಾಗಿದೆ ಎನ್ನುವ ಆರೋಪನೂ ಇದೆ. 149ನೇ ಸರ್ವೆ ನಂಬರ್ನಲ್ಲಿ 322 ಎಕರೆ 30 ಗೋಮಾಳ ಇದೆ. ಆ 30 ಗೋಮಾಳಲ್ಲಿ ಬೆಂಗಳೂರಿಂದ ಹಲವಾರು ಜನರನ್ನು ಕರ್ಕೊಬಂದು ಮನೆಯ ಯೋಗೇಶ್ವರ್ ಅವರು ಕೆಲವು ಅಧಿಕಾರಿಗಳನ್ನ ಶಾಮೀಲ್ ಮಾಡಿ ಭೂಮಿಯನ್ನು ಪರಭಾರೆ ಮಾಡಿದ್ದಾರೆ, ಮಾರಾಟ ಮಾಡಿದ್ದಾರೆ. ನವೋದಯ ಶಾಲೆಗೆ 149ನೇ ಸರ್ವೆ ನಂಬರ್ನಲ್ಲಿ 14 ಎಕರೆ ಭೂಮಿಯನ್ನು ಕಾದಿರಿಸಿದ್ರು. ಅದೇ ಭೂಮಿಯನ್ನು ಸಿನಿಮಾ ನಟರ ಅದೇ ಸರ್ವೆ ನಂಬರ್ನಲ್ಲಿ ಒಬ್ಬ ಸಿನಿಮಾ ನಟರಿಗೆ 98 ವರ್ಷಗಳ ಕಾಲಕ್ಕೆ ಮಂಜೂರಾತಿ ಕೊಡಿಸಿರುವಂತೂ ನಾಚಿಕೆಗೇಡಿನ ಸಂಗತಿ. ಬಡವರಿಗೆ ಕೊಡಬೇಕಿರೋ ಜಮೀನನ್ನ ಸಚಿವರು ತಮ್ಮ ಬೆಂಬಲಿಗರಿಗೆ ಮಂಜೂರು ಮಾಡಿ ಅರ್ಹರನ್ನ ಬೀದಿಗೆ ತಳ್ಳಿದ್ದಾರೆ. ಇನ್ನಾದರೂ ಕೊಟ್ಟಿರೋ ಜಮೀನನ್ನ ವಾಪಸ್ ಪಡೆದು ಬಡವರಿಗೆ ಹಂಚೋ ಕೆಲಸ ಆಗುತ್ತಾ ಗೊತ್ತಿಲ್ಲ, ಕಾದು ನೋಡಬೇಕು. MH ಪ್ರಕಾಶ್, ಸುವರ್ಣ ನ್ಯೂಸ್ 24/7, ರಾಮನಗರ.